ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ತುಂಬ ಗ್ಯಾಪ್ ನಂತರ ಆಗಿದೆ. ಗ್ಯಾಪ್ ಏನಿಲ್ಲ ಸರ್, 3 ತಿಂಗಳಲ್ಲಿ ಅಂದ್ರೆ 1 ತಿಂಗಳಲ್ಲಿ 3ನೇ ಬಾರಿ. ಏನಂದರೆ ಗ್ಲೋಬಲ್ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ. ನಾನು ಬೇರೆ ದೇಶಗಳ ಜನರ ಜೊತೆನೂ ಏನೋ ವ್ಯವಹಾರಗಳಿದೆ. ಆ ಥರ ನೋಡಿದ್ರೆ ಇಲ್ಲಿ ಇಂಪ್ಯಾಕ್ಟ್ ಕಮ್ಮಿ ಇದೆ. ಬಟ್ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಬಡ ಜನರು ಜಾಸ್ತಿ ಇದ್ದಾರೆ, ಅವ್ರಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮೇಲೆ ಜಾಸ್ತಿ ಮಾಡೋದರಲ್ಲೂ ಒಂಥರ ಅದು ಸರಿಯಲ್ಲ ಅನ್ನಿಸುತ್ತೆ. ಅಂದರೆ ಇಲೆಕ್ಷನ್ಗೆ ಬೇರೆ ಒಂದು ಆಶ್ವಾಸನೆ, ಆಮೇಲೆ ಬೇರೆ ಒಂಥರ ನಡೆಸೋದು. ಸೊ ಅಷ್ಟೇ ಹೇಳಕ್ಕೆ. ಸೊ ದಿನೇ ದಿನೇ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುವಂಥದ್ದು. ಸೊ ಇದು ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ಬೋದು? ಈಗ ನಿಮ್ಗೇನೆ ಗೊತ್ತು, ಪೆಟ್ರೋಲ್ ಡೀಸೆಲಿಂದ ಗಾಡಿ ಓಡಿಸೋರಿಗೆ ಒಂದು ಕಡೆ ತೊಂದರೆ ಆಗುತ್ತೆ, ಎಲ್ಲದರ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಯಾವುದು ವ್ಯವಹಾರಗಳು ನಡೆಯಲ್ಲ. ಟ್ರಾನ್ಸ್ಪೋರ್ಟೇಷನ್ ಇಂಡಿಯಲ್ಲಿ ನೋಡಿದ್ರೆ ಇವಾಗ ರೋಡ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಜಾಸ್ತಿ ಇದೆ ನಮ್ಮಲ್ಲಿ. ಇವಾಗ ಡೆಲ್ಲಿಯಿಂದ ಇಲ್ಲಿ ಬರಬೇಕಾದ್ರೆ ರೋಡಲ್ಲೇ ಜಾಸ್ತಿ ಬರೋದು. ಸೊ ಎಲ್ಲದರಲ್ಲೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಸರ್ಕಾರ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಬೇಕಂತ. ಡೀಸೆಲ್ ಹೈಕ್ ಆಗಿರುವಂಥದ್ದು ಆ್ಯಸ್ ಎ ಯೂತ್ ಆಗಿ ಏನು ಹೇಳ್ತೀರಾ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗೋ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈಗ ಎಕ್ಸ್ಪೋರ್ಟ್ ಹೊರಗಡೆಯಿಂದ ಮಾಡಿಸ್ಕೊಳತ್ತಿರೋದ್ರಿಂದ ಎಲ್ಲ ಜಾಸ್ತಿ ಆಗಿರೋ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಯೂಶ್ವಲಿ ಎಲ್ಲ ಅದ್ರ ಬಗ್ಗೆ ತಗೊಳ್ಳೇಬೇಕು. ಯಾವ ರೀತಿ ಜಾಸ್ತಿ ಪ್ರೈಸ್ ಇದೆ ಅದಕ್ಕೆಲ್ಲ ಯೂತ್ಗಳು ಸ್ವಲ್ಪ ಕೋಪ್ರೇಟ್ ಮಾಡಿ ಅದು ಮಾಡಬೇಕು. ತೀರಾ ಜಾಸ್ತಿ ಆಗಲ್ಲ, ಒಂದು 2 ರೂಪೀಸ್ 3 ರೂಪೀಸ್ ಜಾಸ್ತಿ ಆಗುತ್ತೆ. ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಈಗ 3 ಟೈಮ್ಸ್ ಜಾಸ್ತಿ ಆಗಿರುವಂಥದ್ದು. ಪೈಸೆ ಆಗಿರ್ಬೋದು 90 ಪೈಸೆ 95 ಪೈಸೆ ಈ ರೀತಿ. ಮೊನ್ನೆದು 3 ರೂಪಾಯಿ ಏರಿಕೆ ಮಾಡಿದ್ರು. ಸೊ ಇದು 3ನೇ ಬಾರಿ, ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುವಂಥದ್ದು. ಇದು ಜನಸಾಮಾನ್ಯರಿಗೆ ಹೊರೆ ಅಂತ ಅನ್ಸಲ್ವಾ? ಹಾಗೇನೆ ಆಟೋ ಚಾಲಕರಿಗೆ ಬಹಳಷ್ಟು ಕಷ್ಟ ಅಂತ ಅನ್ಸಲ್ವಾ? ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗಿನ ಪರಿಸ್ಥಿತಿ ಆಗಿದೆ, ಎಲ್ಲರೂ ಸ್ವಲ್ಪ ಆಗಿದೆ. ಇವಾಗ ಮಾಮೂಲಿ ವಾರ ಆದಾಗಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ. ಬಟ್ ಇದು ಪೆಟ್ರೋಲ್ ಅಷ್ಟೇ ಅಲ್ಲ, ಗ್ಯಾಸು ಅಷ್ಟೇ. ಗ್ಯಾಸು ತುಂಬ ಇದಾಗ್ತು. ಇಂಪೋರ್ಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಪೆಟ್ರೋಲ್ ರೇಟ್ ಸ್ವಲ್ಪ ಹೈಕ್ ಆಗಿದೆ. ಮುಂದೆ ಕಮ್ಮಿ ಆಗ್ಬೋದು, ಚಾನ್ಸಸ್ ಇದೆ. ನೋಡೋಣ, ಮುಂದೆ ಕಮ್ಮಿ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲ ಆಗ್ತಾ ಇದೆ, ಎಲ್ಲ ಸಾಮಾನ್ಯ ಜನಗಳ ಮೇಲೆ ಎಲ್ಲ ಭಾರನ ಆಗ್ತಾ ಇದ್ದಾರಲ್ಲ, ನಮಗೆ ಕಷ್ಟ ಆಗ್ತಾಯಿದೆ. ದುಡಿಯೋದು ಕಡಿಮೆ, ಖರ್ಚು ಎಲ್ಲ ರೇಟ್ಗಳು ಬೇರೆ ಜಾಸ್ತಿ ಬೆಳೀತಾನೇ ಇದ್ದಾರೆ. ಇವಾಗ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗ್ತಾ ಇರೋದು. ಅದನ್ನು ಯಾವ ಗೌರ್ಮೆಂಟ್ ಬಂದ್ರೂ ಅರ್ಥ ಮಾಡ್ಕೊತಾ ಇಲ್ಲ. ಈಗ ಪೆಟ್ರೋಲ್ ಡೀಸೆಲ್ ನೀವು ಹೋಲಿಸಿದ್ರೆ ಈಗ ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ, ಜಾಸ್ತಿ ಆಗಿದೆ. ಇದು ಪೆಟ್ರೋಲ್ ಡೀಸೆಲ್ 3ನೇ ಬಾರಿಗೆ ಜಾಸ್ತಿ ಆಗ್ತಿರೋದು. ನೀವು ಗಾಡಿ ಓಡಿಸ್ತೀರಾ, ಎಷ್ಟು ನಿಮಗೆ ಬರ್ಡನ್ ಅನಿಸುತ್ತೆ? ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಇದು ಗಾರೆ ಕೆಲಸ ಮಾಡೋದು. ಅದು ಪೆಟ್ರೋಲು ನಮಗೆ ತುಂಬ ಲಾಸ್ ಆಗ್ತಾಯಿದೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು ರೇಟು, ಇವಾಗ ಇದ್ದಂಗೆ ರೇಟ್ಲು ಬೆಳೆಸ್ತಾನೇ ಇದ್ದಾರೆ. ನಮಗೆ ಮಾತ್ರ ಲೇಬರ್ ಚಾರ್ಜ್ ಮಾತ್ರ ಒಂದೇ ಸೇಮ್ ಕೂಲಿ ಕೊಡ್ತಾ ಇದ್ದರೆ ಅದು ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಜೀವನ ಮಾಡಬೇಕು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಆಗೋಲ್ಲ, ಮನೆಯಲ್ಲೇ ನಡೆಯೋಲ್ಲ. ಅದಕ್ಕೋಸ್ಕರ ನಾವು ಪೆಟ್ರೋಲ್ ಹಾಕ್ಸ್ಕೊಂಡೇಬೇಕು. ಅವ್ರು ಎಷ್ಟು ರೇಟು ಬೆಳೆಸಿದ್ರು ನಾವು ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗಲೇಬೇಕು. ಏನು ಹೇಳ್ತೀರಾ ಸರ್ಕಾರಕ್ಕೆ, ಕೇಂದ್ರ ಆಗಿರ್ಬೋದು, ರಾಜ್ಯಕ್ಕೆ? ಏನೂ ಇಲ್ಲ, ಸಾಮಾನ್ಯ ಜನರನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು, ಬಡವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ಸ್ವಲ್ಪ ಇರೋ ರೇಟ್ಗಳು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನಮ್ಮಂಥ ಬಡವರು ಜೀವನ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ಮುಂದಕ್ಕಿನ್ನ ಕಷ್ಟ ಆಗ್ಬಿಡುತ್ತೆ. ಮೋದಿಯವರು ಮಾಡ್ತಾ ಇದ್ದಾರೆ. ಅವ್ರು ಮಾಡಿರೋವಂಥದ್ರಲ್ಲಿ ಇವಾಗ ಇನ್ನಷ್ಟು ಕಡಿಮೆ ಇದೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ 150-200 ರೂಪಾಯಿ ಇದೆ, ನಮ್ಮದು ಕಡಿಮೆ ಇದೆ. ಬಟ್ ಜನಸಾಮಾನ್ಯರು ಅದನ್ನೇ ದೊಡ್ಡದು ಅಂತ ಇದ್ದಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ನೀವು ಹೇಳೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಆಗಿರ್ಬೋದು, ಇದು 3ನೇ 4ನೇ ಬಾರಿ ಹೆಚ್ಚಳ ಆದರೂ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ 6 ರೂಪಾಯಿ ಕೊಡೋದ್ರಿಂದ ನಮ್ಮ ದೇಶಕ್ಕೆ ನಮಗೇನು ಲಾಸ್ ಆಗಲ್ಲ. ಈಗ ಅಲ್ಲಿ ಯುದ್ಧದಿಂದ ಆಗ್ತಾ ಇರೋದು, ಇವ್ರೇನು ಬೇಕು ಅಂತ ಮಾಡ್ತಾ ಇಲ್ಲ. ಈಗ ಅದೇ ರಾಜ್ಯ ಸರ್ಕಾರದವರು 25 ರೂಪಾಯಿ 30 ರೂಪಾಯಿ ಸೆಸ್ ಹಾಕ್ತಾರೆ. ಅದು ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ಕಡಿಮೆ ಮಾಡಿಲ್ಲ ಅವರು. ಸ್ವಲ್ಪ ಕಮ್ಮಿ ಮಾಡಬೇಕು ಅಲ್ವಾ? ಎಷ್ಟು ಕಷ್ಟ ಆಗ್ತಿದೆ? ತುಂಬ ಕಷ್ಟ ಆಗ್ತಾ ಇದೆ. ಬಾಡಿಗೆ ಸಿಗ್ತಿದೆಯಾ? ಬಾಡಿಗೆನೂ ಕಮ್ಮಿ ಆಗಿಬಿಟ್ಟಿದೆ. ಈಗ ದರ ಏರಿಕೆಯಿಂದ ನಿಮ್ಗೆ ಇದು ಎಷ್ಟು ನಷ್ಟ? ತುಂಬ ಲಾಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ದಿನಕ್ಕೆ ನಮ್ಮ ಖರ್ಚುಗಳು ವೆಚ್ಚ ಹೆಚ್ಚಾದ ಹಾಗೇನೆ ಬೆಲೆಗಳು ಅನಿವಾರ್ಯ ಹೆಚ್ಚಾಗುವುದು. ಸಾಮಾನುಗಳ ಬೆಲೆ ಹೆಚ್ಚಾಗುತ್ತೆ, ಹಾಗೆ ಜನರ ಕೂಲಿ ಪಗಾರಗಳು ಹೆಚ್ಚಾಗುತ್ತೆ. ಅದು ಏನು ಒಂದು ನಿಯಮ, ಅದು ಆಗಲೇಬೇಕಾಗದ್ದು, ಆಗಲೇಬೇಕು.
ಕೆಲವು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ, ಆವಾಗ ಪೆಟ್ರೋಲ್ ಡೀಸೆಲ್ ಹೆಚ್ಚು ಆಗಲೇಬೇಕಾಗತ್ತಲ್ಲ. ಏನೆಲ್ಲ ಜಾಸ್ತಿ ಆಗ್ತಾನೆ ಐತೆ. ಡೈಲಿ ಜನಗಳ ತೊಂದರೆ. ಇವಾಗ ನಾನೇ ಗಾಡಿ ಎತ್ತಾ ಇಲ್ಲ ಇವಾಗ. ಯಾವುದು ಕೃಷ್ಣ ಡೀಸೆಲ್ ಡೈಲಿ ಒಂದೊಂದು ರೇಟ್ ಜಾಸ್ತಿ ಆಗ್ತಾನೆ ಐತೆ. ಫಸ್ಟ್ ಆಫ್ ಆಲ್ ಈಗ ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಇನ್ನೊಂದು ಏನಂದರೆ ಪಾರ್ಕಿಂಗು ಸಿಕ್ಕಲ್ಲ. ಇದರಲ್ಲಿ ಡೀಸೆಲ್ ಬೇರೆ ರೇಟ್ ಜಾಸ್ತಿ. ಹಂಗಾಗಿ ಮೋದಿ ಅವರು ಹೇಳ್ದಂಗೆ ಮೆಟ್ರೋ ಬಸ್ಸು ಹಿಡ್ಕೊಬಿಟ್ಟಿದ್ದೀನಿ ಇವಾಗ ಅಷ್ಟೇ.